ಟಿಪ್ಪು ಸುಲ್ತಾನ್ ಮುಸ್ಲಿಂ ಆಗಿರದೆ ಒಕ್ಕಲಿಗ ಅಥವಾ ಬ್ರಾಹ್ಮಣರಾಗಿದ್ದರೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚಿನ ಗೌರವ ಪಡೆಯುತ್ತಿದ್ದರು. ಎಲ್ಲೆಡೆ ಟಿಪ್ಪು ವೃತ್ತಗಳು ನಿರ್ಮಾಣವಾಗುತ್ತಿದ್ದವು. ಧರ್ಮದ ಕಾರಣದಿಂದಲೇ ಟಿಪ್ಪು ಸುಲ್ತಾನ್ ವಿರೋಧಕ್ಕೆ ಗುರಿಯಾಗಿದ್ದಾರೆ ಎಂದು ಜನಪರ ಹೋರಾಟಗಾರ ಮುನೀರ್ ಕಾಟಿಪಾಳ್ಯ ಅಭಿಪ್ರಾಯಪಟ್ಟರು. ಪತ್ರಕರ್ತ ನವೀನ್ ಸೂರಿಂಜೆ ಅವರ ಕರಾವಳಿಯ ಚರಿತ್ರೆಯಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಟಿಪ್ಪು ಸುಲ್ತಾನ್ ಮುಸಲ್ಮಾನನಾಗಿದ್ದ, ನಾನು ಕೂಡ ಮುಸಲ್ಮಾನ. ಅದರಿಂದಾಗಿ ಕೆಲವು ವಿಚಾರಗಳು ನನಗೆ ತಗ್ತದೆ. ಆ ಹಿನ್ನೆಲೆಯಿಂದ ಬಂದಿದ್ದೀವಿ. ಟಿಪ್ಪು ಜಾತ್ಯತೀತ ರಾಜ ಆಗಿದ್ರು, ಇನ್ನೊಂದಾಗಿದ್ರು ಕೂಡ ಆತನ ಹಿನ್ನೆಲೆ ಮುಸ್ಲಿಂ ಆಗಿತ್ತು. ಮುಸಲ್ಮಾನರ ಕೂಡ ಆತನನ್ನ ಕೇವಲ ಒಬ್ಬ ರಾಜ ಅಂತ ನೋಡೋದಿಲ್ಲ, ಆತ ಇಸ್ಲಾಮಿನ ಒಬ್ಬ ವಲಿ ಸೂಫಿ ಅಂತೂ ಕೂಡ ಅವರು ಉರೂಸನ್ನು ಕೂಡ ಆಚರಣೆ ಮಾಡ್ತಾರೆ. ನಾನು ಒಬ್ಬ ಲೆಫ್ಟಿಸ್ಟ್ ಆಕ್ಟಿವಿಸ್ಟ್ ಆಗಿದ್ರು ಕೂಡ ನನ್ನ ಹಿನ್ನೆಲೆ ಮುಸ್ಲಿಂ ಆಗಿರೋದ್ರಿಂದ ಟಿಪ್ಪು ಮೇಲೆ ದಾಳಿಗಳಾದಾಗ ಅದು ಎಲ್ಲೋ ನನಗೆ ಒಂದಿಷ್ಟು ತಾಗ್ತದೆ ಸಹಜವಾಗಿ. ಸುದೀಪ್ತನಿಗೆ ನಾನು ಏನಾದರೂ ಮಾತಾಡಿದ್ರೆ ಒಂದೊಂದ್ಸಲ ತಾಗ್ತದೆ. ಆ ರೀತಿ ನನಗೂ ಕೂಡ ಟಚ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನನಗೆ ಯಾವಾಗಲೂ ಮಾತಾಡುವಾಗ ಹೇಳ್ತೀನಿ, ನನಗೆ ಅನಿಸ್ತದೆ ಟಿಪ್ಪು ಒಂದು ವೇಳೆ ಮುಸಲ್ಮಾನ ಆಗದೇ ಇದ್ದಿದ್ರೆ, ಮುಸ್ಲಿಂ ಹಿನ್ನೆಲೆಯನ್ನು ಆಗದೇ ಇದ್ದಿದ್ರೆ, ಒಕ್ಕಲಿಗನೋ ಲಿಂಗಾಯತನೋ ಬ್ರಾಹ್ಮಣನೋ ಅಥವಾ ಕನಿಷ್ಠ ಹೊಲೆಯ ಮಾದಿಗ ಆಗಿದ್ರು ಈ ರೀತಿಯ ಸ್ಥಿತಿ ಬರ್ತಾ ಇರಲಿಲ್ಲ ಟಿಪ್ಪುವಿಗೆ, ಅಲ್ವಾ? ಬರ್ತಾ ಇರಲಿಲ್ಲ, ಖಂಡಿತ ಬರ್ತಾ ಇರಲಿಲ್ಲ. ಬಹಳಷ್ಟು ಆತ ಈ ಮೇಲ್ ಜಾತಿ ಹಿನ್ನೆಲೆಯಿಂದ ಬಂದಂತ ಒಬ್ಬ ರಾಜ ಆಗಿದ್ರೆ ಕರ್ನಾಟಕ ಬಿಡಿ ದೇಶದ ಬಹಳಷ್ಟು ಏರ್ಪೋರ್ಟ್ಗಳಿಗೂ, ಬಹಳಷ್ಟು ಪೋರ್ಟ್ಗಳಿಗೂ, ಯೂನಿವರ್ಸಿಟಿಗಳಿಗೂ, ಸರ್ಕಲ್ಗಳಿಗೂ ಟಿಪ್ಪು ಹೆಸರು ಇರ್ತಾ ಇತ್ತು. ಈಗ ಟಿಪ್ಪು ಹೆಸರು ಎಲ್ಲೂ ಇಲ್ಲ. ಟಿಪ್ಪು ಹೆಸರಲ್ಲಿ ನಮ್ಮ ಟಿಪ್ಪು ಆಳ್ವಿಕೆ ಮಾಡಿರುವಂತ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಟಿಪ್ಪು ಹೆಸರಲ್ಲಿ ಯಾವುದೋ ಒಂದು ರಸ್ತೆನೂ ಇಲ್ಲ, ಸಣ್ಣ ಸರ್ಕಲೂ ಇಲ್ಲ, ಏನೂ ಇಲ್ಲ. ಟಿಪ್ಪು ನೆನಪು ನಾವು ಭಾಷಣಗಳಲ್ಲಿ ಕೃತಿಗಳಲ್ಲಿ ಮಾಡಬೇಕೇ ಹೊರತು ಟಿಪ್ಪು ಹೆಸರಲ್ಲಿ ಏನೂ ಇಲ್ಲ. ಟಿಪ್ಪು ಕಟ್ಟಿರುವಂತ ಮಸೀದಿಯ ಮುಂಭಾಗದ ರಸ್ತೆಗೂ ಟಿಪ್ಪು ಹೆಸರಿಲ್ಲ. ಮಂಗಳೂರಲ್ಲಿ ಸುಲ್ತಾನ್ ಬತ್ತೇರಿ ಉಂಟು, ಅದನ್ನು ಟಿಪ್ಪು ಅಂತ ಹೇಳಲ್ಲ, ಸುಲ್ತಾನ್ ಬತ್ತೇರಿ ಅಂತ ಅಷ್ಟೇ ಹೇಳ್ತಾರೆ. ಟಿಪ್ಪು ಹೆಸರಿಲ್ಲ, ಯಾವ ಸುಲ್ತಾನ್ ಅಂತ ಇಲ್ಲ. ಜಮಾಲಾಬಾದ್ ಕೋಟೆಗೆ ಟಿಪ್ಪು ಅಂತ ಎಲ್ಲೂ ಇಲ್ಲ. ಇದು ಟಿಪ್ಪು ಬಹುಶಃ ಇದು ಟಿಪ್ಪು ಆತನ ಧರ್ಮದ ಕಾರಣಕ್ಕಾಗಿ ಅನುಭವಿಸ್ತಾ ಇರುವಂತಹ ಒಂದು ಹಿಂಸೆ, ಅದು ಟಿಪ್ಪುಗೆ ಮಾತ್ರ ಸೀಮಿತ ಇಲ್ಲ, ಅದು ಮುನೀರ್ಗೂ ಇದೆ, ಎಲ್ಲ ಮುಸಲ್ಮಾನರಿಗೂ ಇದೆ. ನನಗೆ ನೆನಪಿದೆ, ಸುರತ್ಕಲ್ ಟೋಲ್ಗೇಟ್ ಹೋರಾಟ ಮಾಡ್ತಾ ಇದ್ದಾಗ ಒಂದು ಟೈಮಲ್ಲಿ ನಾವು ಒಂದು ಕಡೆ ಕೂತಿದ್ವಿ. ಬೆಳಿಗ್ಗೆ 6 ಗಂಟೆಗೆ ಹೋಗಿ, ಅವತ್ತೇನೋ ಲೋಕಲ್ನವರಿಗೂ ಕೂಡ ಟೋಲ್ ಚಾಲು ಮಾಡ್ತಾರೆ ಅಂತ ಗೊತ್ತಾಗ ನಾವು ಹೋರಾಟ ಸಮಿತಿ ಗೊತ್ತು, ನಾನು ಅದರ ಸಂಚಾಲಕ. ಬಿಜೆಪಿ ಅವರು ಕೂಡ ಬಂದು ಒಂದು ಟೆಂಟ್ ಹಾಕಿ ಕೂತಿದ್ರು, ಬಿಜೆಪಿ ಬ್ಯಾನರ್ ಹಾಕಿ. ಬಿಜೆಪಿ ಲೀಡರ್ಗಳು ನನ್ನ ಮುಂದೆ ನನ್ನ ಕೆಲವೊಂದು ಕರ್ಕೊಳ್ತೈತೆ, ನೀವು ಅಲ್ಲಿ ಹೋಗ್ತಾ ಇದ್ದೀರಿ, ಅಲ್ಲಿ ಹಿಂದೂಗಳೆಲ್ಲ ಎಲ್ಲರೂ ಬಂದಿದ್ರು, ನಮ್ಮ ಹೋರಾಟ ಸಮಿತಿಯಲ್ಲಿ ಎಲ್ಲರೂ ಇದ್ರು. ಅಲ್ಲಿ ಆಗ್ತಾ ಇದ್ದೇವೆ, ಅವನ ಲೀಡ್ರು ಮುನೀರು, ಅವನು ಬ್ಯಾರಿ, ಅಲ್ಲಿ ಹೋಗ್ತಾರೆ, ಬನ್ನಿ ನಾವು ಹಿಂದೂಗಳು ಇಲ್ಲಿ ಬಂದು ಕೂತ್ಕೊಳ್ಳೋಣ ಅಂತ ಕರೀತಾ ಇದ್ದೆ. ತಂದು ಕೇಳುವ ಹಾಗೆ ಇದಾಯ್ತಲ್ಲ. ಈ ರೀತಿಯಲ್ಲಿ ಒಂದು ಈ ತಾರತಮ್ಯದ್ದು, ಈ ದ್ವೇಷದ ರಾಜಕಾರಣವನ್ನು ನಾವು ಅನುಭವಿಸ್ತಾ ಬಂದಿದ್ದೀವಿ. ದಲಿತರದ್ದು ಒಂದು ಅನುಭವ ಆದ್ರೆ ನಮ್ಮ ಮುಸಲ್ಮಾನರದ್ದು ಒಂದು ಅನುಭವ, ಕೆಲವು ನಾವು ಮುಕ್ತವಾಗಿ ಮಾತಾಡಬೇಕಾಗ್ತದೆ, ಅದು ಇದೆ. ಅದರಿಂದಾಗಿ ಟಿಪ್ಪು ಒಂದು ವೇಳೆ ಮುಸಲ್ಮಾನಾಗಿ ಅಲ್ದಿದ್ರೆ ಆತನ ವಿಜೃಂಭಣೆ, ಆತನ ಈ ಟಿಪ್ಪು ಜಯಂತಿ ತಿಂಗಳುಗಳ ಕಾಲ ನಡೀತಾ ಇತ್ತು. ಅವನ ಹೆಸರುಗಳು ಸ್ವಯಂ ಪ್ರೇರಣೆಯಿಂದ ಏನೇನೋ ಏರ್ಪೋರ್ಟ್ ಅದು ಇದಕ್ಕೆಲ್ಲ ಬರ್ತಾ ಇತ್ತು. ಆದರೆ ಈಗ ಟಿಪ್ಪು ವಿಚಾರದಲ್ಲಿ ಏನಾದರೂ ಕೇಳೋದು ಬಿಡಿ, ಟಿಪ್ಪು ಹೆಸರು ಎತ್ತೋದು ಇವತ್ತು ಅಪರಾಧ ಆಗಿದೆ. ಈ ಬಾರಿ ಟಿಪ್ಪು ಜಯಂತಿಗೆ ನನ್ನನ್ನು ಶ್ರೀರಂಗಪಟ್ಟಣಕ್ಕೆ ಇನ್ವೈಟ್ ಮಾಡಿದ್ರು. ಅಲ್ಲಿ ನೋಡಿದ್ರೆ ಸರ್ಕಾರ ನಿಷೇಧಾಜ್ಞೆ ಸೆಕ್ಷನ್ ಹಾಕಿತ್ತು. ಭಾಷಣ ಮಾಡೋದು ಬಿಡಿ, ಬಹಳ ಭಯದಿಂದ ನಾವಲ್ಲಿ ಹೋಗಿ ಟಿಪ್ಪು ಸಮಾಧಿಗೆ ಹೂ ಹಾಕಿ ವಾಪಸ್ ಬಂದ್ವಿ. ಆದರೆ ಶಿವಾಜಿ ಜಯಂತಿ ವಿಜೃಂಭಣೆಯಿಂದ ಆಚರಣೆ ಆಯ್ತು ಈ ವರ್ಷ. ಮಸೀದಿ ಮುಂದೆ ಹೋಗಿ ಡಿಜೆ ಹಾಕಿ ಬಾಗಲಕೋಟೆಯಲ್ಲಿ ಏನೇನೆಲ್ಲ ಆಯ್ತು ನಾವು ನೋಡಿದ್ವಿ. ಇದು ಸ್ಥಿತಿ, ಇದು ಒಂದು ಕಡೆ ಇದೆ. ಇನ್ನೊಂದು ಕಡೆಯಲ್ಲಿ ಟಿಪ್ಪು ಬಗ್ಗೆ ಇವತ್ತು ಮುಸಲ್ಮಾನರು ಮಾತಾಡುವಂತ ಒಂದು ಸ್ಥಿತಿ ಇದೆಯಲ್ಲ. ಕೋಸ್ಟಲ್ ಕರ್ನಾಟಕದ ಈಗ ನವೀನ್ ಕೃತಿಯನ್ನ ನಾನು ಅದು ಪ್ರಕಟಣೆ ಪೂರ್ವದಲ್ಲೇ ಓದಿದ್ದೀನಿ. ಮತ್ತು ಒಂದಿಷ್ಟು ಟಿಪ್ಪು ಅಂದ್ರೆ ಮೊದಲು ನಮ್ಗೇನು ಮೈಸೂರಲ್ಲಿ ಆತೊಬ್ಬ ರಾಜ, ಎಲ್ಲ ರಾಜರ ಅದರೊಬ್ಬ ರಾಜ ಅಂತ ತಿಳ್ಕೊಂಡಿದ್ವಿ. ಆದರೆ ಇದೆಲ್ಲ ಈ ರಾಜಕಾರಣ ಶುರುವಾದ ಮೇಲೆ ಟಿಪ್ಪು ಬಗ್ಗೆ ಬಹಳಷ್ಟು ಓದುವ ಪ್ರಯತ್ನ ಮಾಡಿದ್ವಿ, ಭಾಷಣಗಳನ್ನು ಕೇಳಿದ್ವಿ, ಬರಹಗಳನ್ನು ನೋಡಿದ್ವಿ. ಎಲ್ಲ ನೋಡಿದ್ಮೇಲೆ ಟಿಪ್ಪು ಇಲ್ಲ ಬೇರೆ ರಾಜರ ಥರ ಅಲ್ಲ, ಆತ ಒಬ್ಬ ಡಿಫ್ರೆಂಟ್ ಆದಂಥ
ಜೈನ ಬಂಟ ಪಾಳೆಗಾರರಿಗೆ ಮುಸಲ್ಮಾನರಿಗೆ ಏನು ಕೊಟ್ಟಿದ್ದಾನೆ? ಚರ್ಚೆ ಆಗ್ಬೇಕಲ್ಬೋದು. ಏನು ಸಿಕ್ಕಿದೆ? ನನ್ನ ತಿಳುವಳಿಕೆ ಪ್ರಕಾರ ಟಿಪ್ಪು ಕಾಲದಲ್ಲಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿರುವಂತಹದ್ದು ಎಲ್ಲೂ ಚರ್ಚೆಗೆ ಬರ್ತಾ ಇಲ್ಲ, ಎಲ್ಲೂ ಇಲ್ಲ ಅಂತ ನನಗೆ ಕೆಲವು ಅನುಮಾನಗಳಿದೆ. ಮುಸಲ್ಮಾನರಲ್ಲಿ ಬ್ಯಾರಿಗಳಲ್ಲಿ ಮೇಲ್ಜಾತಿ ಬ್ಯಾರಿಗಳಿದ್ದಾರೆ. ನಿಮ್ಮ ಈ ಭಾಗದ ರೀತಿಯಲ್ಲಿ ಅಶ್ರಫಿ ಸೈಯದಿ ಅಂತಲ್ಲ, ಅಲ್ಲಿದೆ ಅಲ್ವಾ? ಅದರಲ್ಲಿ ಜೈನ ಇದೆ, 16 ಮನೆಗಳು ಮನೆತನ ಅಂತಲ್ಲ. ಜೈನ ಕಮ್ಯುನಿಟಿಯಿಂದ, ಬಂಟ ಕಮ್ಯುನಿಟಿಯಿಂದ, ಬ್ಯಾರಿ ಕಮ್ಯುನಿಟಿಯಿಂದ, ಇದು ಬಂಟ ಕಮ್ಯುನಿಟಿ, ಜೈನ, ಈ GSB ಇದರಿಂದೆಲ್ಲ ಕನ್ವರ್ಟ್ ಆದಂಥವ್ರು ಇದ್ದಾರೆ. ಬಹುಶಃ ಅವರೆಲ್ಲರೂ ಟಿಪ್ಪು ಕಾಲದಲ್ಲಿ ಕನ್ವರ್ಟ್ ಆಗಿದ್ದು. ಯಾಕೆಂದ್ರೆ ಅಧಿಕಾರಕ್ಕಾಗಿ, ಸ್ಥಾನಮಾನಕ್ಕಾಗಿ. ಅದು ಬಿಟ್ಟರೆ ಮುಸಲ್ಮಾನರು ಟಿಪ್ಪು ಕಾಲಕ್ಕೆ ಕನ್ವರ್ಟ್ ಆದವರು, ಟಿಪ್ಪು ಕನ್ವರ್ಟ್ ಮಾಡಿದವರು ಎಲ್ಲಿದ್ದಾರೆ? ಇಲ್ಲಿ ನಮ್ಮ ಕಾಟಿಪಲ್ಲ ಕಾಲಿದ್ರೆ ಸೂರ್ಯದಿಂದ ಸಿಗ್ತದೆ, ಸೂರ್ಯದಿಂದ ದಾಟಿದ್ರೆ ಕಿನ್ನಿಗೋಳಿ ಸಿಗ್ತದೆ, ಕಿನ್ನಿಗೋಳಿ ದಾಟಿದ್ರೆ ಐಕಲ ಸಿಗ್ತದೆ. ಐಕಲ ಚರ್ಚ್ ಮೇಲೆ ದಾಳಿ ಮಾಡಲಿಕ್ಕೆ ಟಿಪ್ಪು ಬರ್ತಾನೆ. ಆ ಪೊಲಿಟಿಕಲ್ ಕಾರಣಕ್ಕಾಗಿ ಅಲ್ಲಿ ಹುಡ್ಕೊಂಡು ಬರ್ತಾನೆ ತನ್ನ ವಿರೋಧಿಗಳನ್ನು. ಹುಡ್ಕೊಂಡು ಬಂದಾಗ ಆ ಚರ್ಚನ್ನು ಮುಟ್ಟಬಾರ್ದು ಅಂತ ಹೇಳಿ ಟಿಪ್ಪು ಸುಲ್ತಾನ್ಗೆ ಹೋಗಿ ರಿಕ್ವೆಸ್ಟ್ ಮಾಡೋದು ಯಾರು? ಬಂಟ ಸಮುದಾಯದವರು. ಬಂಟ ಸಮುದಾಯದವರ ಮಾತಿಗೆ ಟಿಪ್ಪು ಬೆಲೆ ಕೊಟ್ಟಿದ್ದಕ್ಕೆ ಬೇಕಾದಷ್ಟು ದಾಖಲೆಗಳಿದೆ ಹೊರತು ಮುಸಲ್ಮಾನ ಸಮುದಾಯದ ಬ್ಯಾರಿ ಸಮುದಾಯದವರು ಹೋಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬೆಲೆ ಕೊಟ್ಟದಕ್ಕೆ ಎಲ್ಲೂ ಕೂಡ ದಾಖಲೆಗಳು ಕರಾವಳಿಯಲ್ಲಿ ಕಾಣುವುದು. ಅಂದ್ರೆ ಟಿಪ್ಪು ಕಾಲದಲ್ಲಿ ಹೆಚ್ಚು ಅನುಕೂಲ ಪಡ್ಕೊಂಡವರು ಯಾರು? ಅವರೆಲ್ಲರೂ ಕೂಡ ಈಗ ಟಿಪ್ಪು ಸುಲ್ತಾನನ್ನ ದೇಶದ್ರೋಹಿ ಅಂತಾರೆ ಅಲ್ವಾ? GSB ಕಮ್ಯುನಿಟಿಯವರು, ಗೌಡ ಸಾರಸ್ವತ ಬ್ರಾಹ್ಮಣ ಕಮ್ಯುನಿಟಿಯವರ ದೇವಸ್ಥಾನಗಳ ಮೇಲೆ ಪದೇ ಪದೇ ದಾಳಿ ಮಾಡ್ತಾ ಇದ್ದದ್ದು ಕೊಡವರು. ಅದಕ್ಕಾಗಿ ಕೊಡವರ ಮೇಲೆ ಟಿಪ್ಪು ದಾಳಿ ಮಾಡ್ತಾ ಇದ್ದಾರೆ. ಈ ಎಲ್ಲ ಸಮುದಾಯಗಳಿಗೆ ಈಗ ಟಿಪ್ಪು ದೇಶದ್ರೋಹಿ, ಇಸ್ಲಾಮಿಸ್ಟು, ಮತ ಅಂತ. ಆದ್ರೆ ಟಿಪ್ಪು ಕಾಲದಕ್ಕೆ ಅಂತ ಅನುಕೂಲಗಳನ್ನ ಪಡೆದು ಯಾವುದೂ ದಾಖಲೆಗಳಿಲ್ಲದ ಮುಸಲ್ಮಾನರು ಈಗ ಟಿಪ್ಪುವನ್ನ ಸಮರ್ಥನೆ ಮಾಡ್ಲಿಕ್ಕಾಗಿ ಬೀದಿಗಿಳಿಬೇಕು, ಹೋರಾಟ ಮಾಡಬೇಕು. ಹೆಂಗಿದೆ ನಮ್ಮ ವೈವಿಧ್ಯಗಳು ಅಲ್ವಾ? ಇಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ಇದೀವಿ ನಾವು. ಕಬ್ಬನ್ ಪಾರ್ಕ್ ಅಲ್ಲಿ ಯಾರು ಕಟ್ಟಿದ್ದು? ಕಬ್ಬನ್ ಅಲ್ವಾ? ಬ್ರಿಟಿಷ್. ಅದಕ್ಕಾಗಿ ಕಬ್ಬನ್ ಪಾರ್ಕ್ ಅವರ ಸ್ಟ್ಯಾಚ್ಯೂ ಇದೆ. ಲಾಲ್ಬಾಗಲ್ಲಿ ಪಾರ್ಕ್ ಇದೆಯಲ್ಲ, ಅದನ್ನ ಯಾರು ಕಟ್ಟಿದ್ದು? ಹೈದರ್. ಯಾಕೆ ಅದನ್ನು ಹೈದರ್ ಪಾರ್ಕ್ ಅಂತ ಮಾಡಲಿಲ್ಲ? ಯಾಕೆ ಹೈದರ್ ಟಿಪ್ಪು ಸ್ಟ್ಯಾಚ್ಯೂ ಇಲ್ಲ ಅಲ್ವಾ? ಇದೆಲ್ಲವೂ ಕೂಡ ಪ್ರಶ್ನೆಗಳಿದೆ. ನಮಗೆ ಟಿಪ್ಪು ಸುಲ್ತಾನನ ತಲೆ ಮೇಲೆ ಹೊರಿಸ್ಕೊಂಡು ಕರ್ನಾಟಕದ ಮುಸಲ್ಮಾನರಿಗೆ ಏನೋ ಆಗ್ಬೇಕಾಗಿಲ್ಲ ಸದ್ಯದ ವರ್ತಮಾನದಲ್ಲಿ. ಆದ್ರೆ ಟಿಪ್ಪುವನ್ನು ಹಿಡ್ಕೊಂಡು ಮುಸ್ಲಿಮರಿಗೆ ಹೊಡಿತಾ ಇದ್ದಾರೆ. ಚರ್ಚೆ ಆಗಲಿ. ಟಿಪ್ಪುವನ್ನ ನನಗೂ ಮುಸಲ್ಮಾನರ ಜೊತೆ ಯಾವಾಗಲೂ ಚರ್ಚೆ ಮಾಡ್ತಾ ಇದ್ದಾರೆ. ನೀವು ಓಲಿ ಆತ ಏನು ಉರುಸ್ ಮಾಡುವಂತ ಒಬ್ಬ ಇಸ್ಲಾಂ ಧಾರ್ಮಿಕ ನಾಯಕ ಅನ್ನೋ ಮಟ್ಟಕ್ಕೆ ನೀವು ನೋಡ್ತೀರಿ, ಇವರು ನೋಡಿದ್ರೆ ಅವ್ರಿಗೆ ಮತಾಂಧ ಅಂತ ಹೇಳ್ತೀರಿ. ಇದ್ರ ಮಧ್ಯದಲ್ಲಿರುವಂತ ರಾಜ್ಯದ ಕಾಲದ ಆಡಳಿತಗಳು, ಬ್ರಿಟಿಷರು, ಆ ಸಂದರ್ಭದಲ್ಲಿ ನಡೆದಂತ ಭೂಮಿಯ ಪ್ರಶ್ನೆಗಳು, ತಳ ಸಮುದಾಯಗಳ ಆತ್ಮಗೌರವದ ಪ್ರಶ್ನೆಗಳು, ಇದರ ಮಧ್ಯೆ ಟಿಪ್ಪು ಹೈದರ್ ನಡೆಸಿದಂತ ಆಡಳಿತ, ರಾಜ್ಯ ಧರ್ಮ ಪಾಲನೆ, ಇದೆಲ್ಲ ಇಟ್ಕೊಂಡು ಚರ್ಚೆ ಆಗಲಿ. ಟಿಪ್ಪು ಕಾಲದಲ್ಲಿ ಅತ್ಯಂತ ಹೆಚ್ಚು ಲಾಭ ಪಡ್ಕೊಂಡವ್ರು ಯಾರು ಅಂತ ಚರ್ಚೆ ಆಗಲಿ. ಯಾವುದೇ ಮಸೀದಿ ಇಡೀ ಕೋಸ್ಟಲ್ ಕರ್ನಾಟಕದಲ್ಲಿ ಒಂದು 10 ಎಕರೆನ 5 ಎಕರೆನ ಜಮೀನು ಇರುವಂತ ಯಾವ ಮಸೀದಿಗಳಿದೆ? ಹಳೆಯ ಮಸೀದಿಗಳನ್ನ ಹುಡ್ಕೊಂಡು ಹೋಗೋಣ, ಎಲ್ಲಿದೆ? ಇಲ್ವಲ್ಲ. ಯಾಕೆ ಟಿಪ್ಪು ಕಾಲದಲ್ಲಿ ಸಿಗ್ಲಿಲ್ಲ? ಯಾಕೆ ಟಿಪ್ಪು ಕಾಲದಲ್ಲಿ ದೇವಸ್ಥಾನಕ್ಕೆ ಉಂಗುಳಿಗಳು ಸಿಕ್ತು? ಸ್ವರ್ಣವಲ್ಲಿ ಮಠಕ್ಕೆ, ಶೃಂಗೇರಿ ಮಠಕ್ಕೆ ಯಾಕೆ ಅಷ್ಟು ದೊಡ್ಡ ರೀತಿಯಲ್ಲಿ ಸಹಾಯಗಳು ಸಿಕ್ತು? ಯಾರೋ ಒಬ್ರು ಸ್ವಾಮೀಜಿಯವರು ಎಲ್ಲಿಗೆ ಎಲ್ಲಿಗೆ ಹೋಗುವಾಗ ಅವರ ದಾರಿ ಖರ್ಚಿಗಂತ ಇಷ್ಟು ಅಂತ ಹಣ ಬಿಡುಗಡೆ ಮಾಡ್ತಾರೆ. ಯಾವ್ದಾದ್ರು ಮುಲ್ಲಾ ಅಥವಾ ಮೌಲ್ವಿ ಇಸ್ಲಾಂ ಧರ್ಮ ಪ್ರಚಾರಕ್ಕೆ ಹೋಗುವಾಗ ಟಿಪ್ಪು ದುಡ್ಡು ಕೊಟ್ಟದಕ್ಕೆ ಎಲ್ಲಾದ್ರೂ ದಾಖಲೆ ಇದೆಯಾ? ಇಲ್ಲ. ಇಂಥ ಹಲವು ಪ್ರಶ್ನೆಗಳಿದೆ. ನಾನೇನು ಮುಸಲ್ಮಾನರದ್ದು ಇಸ್ಲಾಮಿನ ಪ್ರತಿನಿಧಿ ಅಲ್ಲ. ನಾನು ಕರ್ನಾಟಕದ ಅಥವಾ ಕೋಸ್ಟಲ್ ಕರ್ನಾಟಕದ ವರ್ಕಿಂಗ್ ಕ್ಲಾಸ್ನ ಪ್ರತಿನಿಧಿ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದವರು. ಆದ್ರೆ ನಾನು ಕೆಲವು ಸಂದರ್ಭದಲ್ಲಿ ದಲಿತರ ಬಗ್ಗೆ, ಕೊರಗ ಸಮುದಾಯದ ಬಗ್ಗೆ, ಆದಿವಾಸಿಗಳ ಬಗ್ಗೆ ಎಲ್ಲ ಹೋರಾಟವನ್ನು ಮಾಡ್ತಾ ಇರ್ತೀವಿ. ಹಂಗೆ ಮುಸ್ಲಿಂ ಕಮ್ಯುನಿಟಿ ಒಂದು ಇವತ್ತು ದಮನಕ್ಕೊಳಗಾದ ಕಮ್ಯುನಿಟಿ. ಅದರಿಂದಾಗಿ ಆ ಕಮ್ಯುನಿಟಿಯ ಪರವಾಗಿ ಮಾತಾಡ್ತೀವಿ. ನವೀನ್ ಮಾತಾಡ್ದಾಗೆ, ಸುದೀಪ್ತ ಮಾತಾಡ್ದಾಗೆ, ಬಂಜಗಿರಿ ಅವರು, ಪಾಟೀಲರು, ದಿನೇಶ್ ಅವರು ಎಲ್ಲರೂ ಮಾತಾಡ್ದಂಗೆ, ವಿದ್ಯಾರ್ಥಿನಕರು, ದರ್ಶಕರು ಅವರು ಮಾತಾಡ್ತಾರೆ. ಇವರೆಲ್ಲರೂ ಮಾತಾಡಿದ ರೀತಿಯಲ್ಲಿ ನಾನು ಮಾತಾಡ್ತೀನಿ. ಆ ಕಮ್ಯುನಿಟಿಯಿಂದ ಬಂದವನಾಗಿ ನಮ್ಗೆ ನೋವುಗಳು ನಮ್ಗೆ ಹೆಚ್ಚು ಅರ್ಥ ಆಗ್ತದೆ. ಟಿಪ್ಪು ಬೈದಾಗ ನಮ್ಗೆ ಕಾಡ್ತದೆ. ಯಾಕೆಂದ್ರೆ ಟಿಪ್ಪುನ ಬೈದು ಮುಸ್ಲಿಂ. ಈ ಎಲ್ಲ ಅಂಶಗಳಿದೆ. ಅದರಿಂದಾಗಿ ಚರ್ಚೆ ನಡೀಲಿ.